ಬರುತ್ತೆ ಅಂತ ಇವತ್ತು ಬಂತು ನೋಡ ಕಾಲ ಬಂದಿದ್ದಾನೆ. ಬೆಂಗಳೂರಿಗೆ ಹೋಗಿ ಕೇಶವನ್ ನೋಡಿದಾನಂತೆ ಕಣೋ, ಮಗಳನ್ನ ತೋರಿಸಿದಾನಂತೆ. ಅಲ್ಲಿವರೆಗೂ ಮುಂದುವರೆದು ಬಿಟ್ಟಿದೆಯಾ ವಿಷಯ? ನೀನೇನ್ ಹೇಳಿದೆ? ನಾನೇನು ಹೇಳಿಲ್ಲಪ್ಪ, ರಾಜೀವ ಬರ್ತಾನೆ ಮಾತಾಡ್ಕೊ ಅಂತ ಹೇಳ್ದೆ. ಅಂತೂ ನಿನ್ನ ಭಾರ ಕಳ್ಕೊಂಡ್ಬಿಟ್ಟೆ, ಜವಾಬ್ದಾರಿ ಎಲ್ಲ ನಾನು ಕೊಡಿಸ್ತಿ. ನಿನ್ನಿಷ್ಟ ಏನಕ್ಕ? ಈ ಸಂಬಂಧಕ್ಕೆ ಮಾತ್ರ ನನ್ ಮನಸ್ಸು ಒಪ್ತಾ ಇಲ್ಲ ಕಣೋ, ನೀನೇನಂತೀಯ? ಸರಿ, ನಿನಗೊಪ್ಪಲಿಲ್ಲ ಅಂದ್ರೆ ನನಗೊಪ್ಪತ್ತೀಯ, ನಾನು ಅದನ್ನೇ ಹೇಳೋದು. ಗೊತ್ತಿದ್ಯಾ ರಾಜೀವ, ನಿನ್ನ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡೋಣ, ಏನ್ ವಿಷಯ? ಅದೇ ನಮ್ ನಾಗವೇಣಿ ಮದ್ವೆ ವಿಷಯನೇ. ಮಾಡು, ಯಾರು ಬೇಡ ಅಂತಾರೆ? ಇಷ್ಟು ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಮಗಳಿಗೆ ಒಂದು ಗಂಟು ಸಿಕ್ಕೋದು ಕಷ್ಟನೇ. ನನಗಿಷ್ಟ ಇರೋದು ನನ್ನ ತಂಗಿ ಮಗನಿಗೆ ನನ್ನ ಮಗಳನ್ನ ಕೊಡ್ಬೇಕು ಅಂತ. ಯಾವ ತಂಗಿನಣ್ಣ? ಇದೇನೋ ಹೀಗೆ ಕೇಳ್ತೀಯ? ನಮ್ ಶಾರದೆ ಕಣೋ. ಓಹೋ, ಇವತ್ತು ಜ್ಞಾಪಕ ಬಂದ್ಬಿಟ್ಲೆ ನಿನ್ ತಂಗಿ. ಭಾವ ಸತ್ತ ಮೇಲೆ ಕಣ್ಣೀರಿನಲ್ಲಿ ಕೈ ತೊಳಿತ, ಹಗಲಿಗೇನು ಗತಿ ರಾತ್ರಿಗೇನು ಗತಿ ಅಂತ ಸಂಕಟ ಪಡ್ತಾ ಇದ್ದ ಜ್ಞಾಪಕ ಬರ್ದೇ ಇದ್ದೀನಿ ನಿನ್ ತಂಗಿ, ಇವತ್ತು ಜ್ಞಾಪಕ ಬಂದ್ಬಿಟ್ಟಿದ್ದಾಳಲ್ಲ. ಅವಳ ಕಷ್ಟ ಕಾಲದಲ್ಲಿ ನಾನೇನು ಸಹಾಯ ಮಾಡ್ಲಿಲ್ಲ ಅಂತ ನೀನ್ ಹಂಗಿಸ್ತಿದ್ದೀಯ ರಾಜೀವ. ನಿನಗೆ ನನ್ನ ಮನೆ ಪ್ರಾಬ್ಲಮ್ಸ್ ಚೆನ್ನಾಗಿ ಗೊತ್ತು. ನಿಮ್ಮ ಅದಕ್ಕೆ ಮಾಡ್ತಿರೋ ದುಡ್ಡು ಖರ್ಚಿನಲ್ಲಿ ನನಗೆ ಬರ್ತಿರೋ ಸಂಬಳ ನನ್ನ ಮನೆಗೆ ಸಾಲದು ಕಣಯ್ಯ. ಅಯ್ಯೋ ಪಾಪ, ಅದು ಹೇಗೆ ಸಾಕಾಗುತ್ತೆ? ಗಂಡ ಹೆಂಡತಿ ಒಬ್ಬ ಮಗಳು, ಬರೋ ಸಂಬಳ ನೋಡಿದ್ರು 900 ರೂಪಾಯಿ. ಇದ್ರಲ್ಲಿ 3 ಜನ ಸಂಸಾರ ಸಾಗಬೇಕು ಅಂದ್ರೆ ಆಗತ್ತೆಯೇ? ತಿಂಗಳು ಸಾಲ ಕೂಡ ಮಾಡ್ತಾ ಇದೆಯೇನೋ ಪಾಪ ನೀನು. ರಾಜೀವ, ಈ ಚುಚ್ಚು ಮಾತ್ಕೊಂಡು ಯಾಕೆ ಆಡ್ತಿದ್ಯೋ? ಸತ್ಯವಾಗಿ ಹೇಳಣ್ಣ, ನಾವಿವತ್ತು ಈ ಸ್ಥಿತಿಲಿ ಇದ್ದಿದ್ರೆ, ಕೇಶವ ಇಷ್ಟು ಓದ್ದೆ ಹೋಗಿದ್ರೆ ನಿನ್ ಮಗಳು ನಿಮ್ಮ ಮನೆಗೆ ಕೊಡ್ತಿದ್ಯಾ? ಇಲ್ಲ ರಾಜೀವ, ಕೊಡ್ತಿರ್ಲಿಲ್ಲ. ತಿನ್ನೋಕ್ ಗುಡೋಕ್ ಸಹಿತ ಗತಿ ಇಲ್ದೇ ಇರೋ ಮನೆಗೆ ಯಾರು ತಾನೇ ತಮ್ಮ ಮಗಳು ಕೊಡೋಕ್ ಮುಂದೆ ಬರ್ತಾರೆ? ಮಗಳು ಸುಖವಾಗಿರ್ಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ರಾಜೀವ. ಈ ಮನೆಗೆ ನಿನ್ ಮಗಳು ಬಂದ್ರೆ ಸುಖವಾಗಿರ್ತಾಳೆ ಅಂದ್ಕೊಂಡಿದ್ದೀಯಾ? ಅಂಥದ್ದೇನಿದೆ ಕೇಶವನಲ್ಲಿ? ವಿದ್ಯೆ, ಮನೆತನ, ಮೇಲಾಗಿ ನನ್ನ ಸ್ವಂತ ತಂಗಿ ಮಗ. ಓಹೋ, ಸರಿ ಸರಿ. ಈಗ ಅವನು MSc ಆದ್ಮೇಲೆ IAS ಓದ್ಬೇಕು ಅಂತ ಇದ್ದಾನೆ. ನಾನು ಓದಿಸ್ತೀನಪ್ಪ. ಅಲ್ಲಣ್ಣ, ನಿನಗ್ ಬರ್ತಾ ಇರೋ ಸಂಬಳ ನಿನ್ನ ಸಂಸಾರಕ್ಕೆ ಸಾಲದೆ ಇರೋವಾಗ ಇನ್ನು ಕೇಶವನ್ನ ಸಾಲ ಮಾಡಿ ಓದಿಸ್ಬೇಕು ಅಂತ ಇದೆಯೇನು? ಅಣ್ಣ, IAS ಪಾಸ್ ಮಾಡೋದಕ್ಕೆ ಬೇಕಾಗಿರೋದು ಹಣ ಅಲ್ಲ, ಬುದ್ಧಿ. ಇಷ್ಟು ದಿವಸ ಇದ್ದೀನಿ, ಇವತ್ತು ಬಂದ್ಯಾ ಓದಿಸೋದಕ್ಕೆ? ಬೆಳೆದಿರೋ ಮರಕ್ಕೆ ಒಂದು ದೊಡ್ಡ ನೀರು ಹಾಕಿ ನಾನು ಬೆಳೆಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ? ರಾಜೀವ, ಬೇಕಾದ್ರೆ ನಾಳೆ ಕೇಟ್ ಹೊಡೆದು ಬಿಡು, ಆದ್ರೆ ಈ ಎದೆ ಬಿದಿಯೋ ಮಾತು ಹೇಳ್ಬೇಡುವ. ಕ್ಷಮಿಸ್ಬಿಡಣ್ಣ, ನನ್ನ ಏನೋ ಹಳೆ ಕಷ್ಟಗಳ ಜ್ಞಾಪಕ ಬಂದವು, ಒಂದೆರಡು ಮಾತು ಉಚ್ಚಾಯಿಸಿ ಹಾಡ್ಬಿಟ್ಟೆ, ಕ್ಷಮಿಸು. ಈ ವಹಿವಾಟುಗಳನ್ನೆಲ್ಲ ನೋಡಿದ್ರೆ ಊರ್ನವ್ರನ್ನೆಲ್ಲ ಶ್ರೀಮಂತರನ್ನ ಮಾಡ್ಬೇಕು ಅಂತ ದುಡಿತಾ ಇದ್ದಾನೆ ಕಣ. ಅದು ಅವನ್ ಹುಟ್ಟು ಗುಣ. ಯಾರು ಕಣ್ಣಲ್ಲಿ ನೀರು ಹಾಕಿದ್ರೆ ಅದನ್ನ ನೋಡಿ ಮಾವ ಸಹಿಸ್ಲ. ಸತ್ಪುರುಷರ ಲಕ್ಷಣ ಯಾವುದು? ತಾನುಂಟು 3 ಲೋಕ ಉಂಟು ಅನ್ನೋ ಸ್ವಾರ್ಥಿಗಳಿರೋ ಈ ಜಗತ್ತಿನಲ್ಲಿ ಇಂಥ ಮಹಾನುಭಾವರು ಒಂದೊಂದು ಹಳ್ಳಿಲಿ ಒಬ್ಬೊಬ್ಬರಿದ್ರೆ ಸಾಕು, ನಮ್ ದೇಶ ಸುಭಿಕ್ಷವಾಗಿರುತ್ತೆ. ನಿಜ ಶ್ರೀಧರ, ಇಂಥ ಮಾವನ್ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದು. ಏನಪ್ಪ ಅದು ಪುಣ್ಯದ ವಿಷಯ? ಎಷ್ಟು ಬಹಳ ಹೋಗ್ತಾ ಇದ್ದಿರಲ್ಲ ನಿಮ್ಮ ಮಾವನ್ನ. ಕೇಶವ, ಶ್ರೀಧರ, ಯಾವಾಗ ಬಂದ್ರಿ ನೀವೆಲ್ಲ? ಬೆಳಗ್ಗೆ ಬಂದ್ವಿ ಮಾವ. MBBS ಫೈನಲ್ ಇಯರ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ವಿ. ಅಂತೂ ವರ್ಷ ಒಳ್ಳೆ ಸುದ್ದಿನೇ ಹೇಳ್ತಾ ಇದ್ದೀರಲ್ಲ, ನನಗೆ ಬಹಳ ಸಂತೋಷ. ಕೂತ್ಕೊಳ್ಳಿ. ನಾನು ನಿಮ್ಮನ್ನೆಲ್ಲ ಕರೆಸಬೇಕು ಅಂತ ಇದ್ದೆ, ನೀವೇ ಬಂದಿದ್ದು ಬಹಳ ಸಂತೋಷ ನನಗೆ. ಕೇಶವ, ನಿಮ್ ದೊಡ್ಡ ಮಾವ ನಾಗವೇಣಿನ ಕರ್ಕೊಂಡ್ ಬಂದಿದ್ದ. ನಿನಗೆ ಅವನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅವನ ಆಸೆ. ಏನಪ್ಪ ನಿನ್ನ ಇಷ್ಟ ಇದಕ್ಕೆ? ನೀವ್ ಹೇಗೆ ಹೇಳ್ತೀರಿ ಹಾಗೆ ಮಾವ. ಅವ್ರವ್ರ ಅಭಿಪ್ರಾಯ ಬೇಡ, ಮುಚ್ಚು ಮರೆಯಿಲ್ಲದೆ ನಿನ್ನ ಅಭಿಪ್ರಾಯ ತಿಳಿಸು. ನಾನು ಅವಳನ್ನು ನೋಡಿದ್ದೀನಿ, ಲಕ್ಷಣವಾಗಿದ್ದಾಳೆ, ಮದ್ವೆ ಮಾಡ್ಕೋತೀನಿ. ಯಾಕಮ್ಮ, ಯಾಕೆ ಮಾವ ಸುಮ್ಮನಿದ್ದೀರಿ?
ನಿಮಗೆ ಸಮಾಧಾನ ಇಲ್ವೇನೋ? ನಮ್ಮ ಸಮಾಧಾನ ಹಾಗಿಲ್ಲಪ್ಪ. ಈ ವಿಷಯದಲ್ಲಿ ಸ್ವಲ್ಪ ನಿಧಾನವಾಗಿ ಆಳವಾಗಿ ಯೋಚಿಸಿ ತೀರ್ಮಾನಿಸಪ್ಪ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಮಾವ. ಅವರಿಗೆ ಕಾಗದ ಬರೋ ತಿಳಿಸು. ಕೇಶವ, ನಿಮ್ ಮಾವ ಹೇಳಿದ್ದನ್ನ ಸ್ವಲ್ಪ ಮನಸ್ಸಿಗೆ ಹಾಕೊಂಡು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಾ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆಯಮ್ಮ? ಓದಿದಾಳೆ, ಮೇಲಾಗಿ ನಿಮ್ಮ ಅಣ್ಣನ ಮಗಳು. ಸರಿಯಪ್ಪ, ಕಾಗದ ಬರ ತಿಳಿಸ್ತೀನಿ. ಉತ್ತರ ಬಂದ ಮೇಲೆ 3 ಮದುವೆಗಳು ಒಟ್ಟಿಗೆ ಮಾಡ್ಬಿಡ. 3 ಮದುವೆ ಅದ್ ಮಾವ? ಕೇಶವ, ನಾಗವೇಣಿ, ನೀನು ಮತ್ತು ಡಾಕ್ಟರ್ ಮಗಳು ನಂದಿನಿ, ನಮ್ಮ ಶ್ರೀಧರ. 1 ನಿಮಿಷ ಬಾಯಿ. ಶ್ರೀಧರ, ನಂದೊಂದು ಪ್ರಪೋಸಲ್ ಇದೆ. ನಮ್ಮ ಸರಸ್ವತಿನ ನೀನು ಕೊಟ್ಟು ಮದುವೆ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಯೋಚಿಸಿದ್ದೀವಿ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಸರ್, ನನ್ಗೇನ್ ಗತಿ ಇದೆ ಸರ್ ಮದುವೆ ಮಾಡ್ಕೊಳ್ಳೋದಕ್ಕೆ? ನಾನು ಬಡವ ಸರ್. ಬಡತನ ಸಿರಿತನ ಮನುಷ್ಯನಿಗೆ ಶಾಶ್ವತವಲ್ಲ ಶ್ರೀಧರ. ಶ್ರೀಮಂತರು ಯಾರು? ಒಳ್ಳೆ ಗುಣ ಇರೋರೆಲ್ಲ ಶ್ರೀಮಂತರೇ. ಆ ಸದ್ಗುಣ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಮದುವೆ ವಿಷಯದಲ್ಲಿ ನಿನ್ನ ಇಷ್ಟ ಏನು? ಮುಚ್ಚು ಮರೆ ದಾಕ್ಷಿಣ್ಯಗಳಿಗೆ ಸಿಕ್ಕಿ ವಂಚನೆ ಮಾಡ್ಕೋಬೇಡ. ಆತ್ಮ ಸಾಕ್ಷಿಯಾಗಿ ಹೇಳು, ನಿನಗಿಷ್ಟ ಉಂಟು ಅಥವಾ ಇಲ್ಲ ಅನ್ನೋದು. ಏನ್ ಸರ್ ಈ ರೀತಿ ಕೇಳ್ತಿದ್ದೀರಿ? ನೀವು ಕಾಲ್ನಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ನಡೆಸ್ಕೊಡೋದು ನನ್ನ ಕರ್ತವ್ಯ. ಇದು ನನ್ನ ಪುಣ್ಯ ಅಂತ ತಿಳ್ಕೊತೀನಿ ಸರ್. ತುಂಬಾ ಸಂತೋಷ ಶ್ರೀಧರ. ಅಕ್ಕ, ಕೇಶವ, ಚಕ್ರಪಾಣಿ, ಗುಡ್ ನ್ಯೂಸ್. ಶ್ರೀಧರ ಸರಸ್ವತಿನ ಮದುವೆ ಆಗೋದು ಒಪ್ಕೊಂಡಿದ್ದಾರೆ. ಚೆಕ್ ಬುಕ್ ಎಲ್ಲ ಲೀಸ್ಗೂ ಸೈನ್ ಮಾಡಿದ್ದೀನಿ. ನಿನ್ನ ಖರ್ಚಿಗೆ ಎಷ್ಟು ಹಣ ಬೇಕು ಅಷ್ಟು ತಗೋದು. ನಾನಿನ್ ಹೊರಡ್ಲಾ? ನಿನ್ನೆ ಬಂದ್ರಿ, ಇವತ್ತು ಹೊರಡ್ಲೇಬೇಕೆ? ಇಲ್ಲ ಶರಾವತಿ, ಊರಲ್ಲಿ ತುಂಬಾ ಕೆಲಸ ಇದೆ ನನಗೆ. ಬರ್ಲಾ? ಬಾ, ಕಾನ್ವೆಂಟ್ ಡ್ರಾಪ್ ಮಾಡ್ತೀನಿ.